ಇವತ್ತಿಗೆ 6 ದಿನ ಸಮ್ ಅನ್ಟುವರ್ಡ್ ರೀಸನ್ಗೋಸ್ಕರ ಇವ್ರು ಬಂದು 4 ದಿನ ಆಯ್ತು. ಇದೇ ನಿಮ್ಗೆ ಟಾಸ್ಕ್. ಓ ಮೈ ಗಾಡ್, ಯಾವಾಗ ಅಂತೆ ನಿಮ್ ಭಾಗ್ಯಲಕ್ಷ್ಮಿ ಬೇಜಾರ್ ಮಾಡ್ಕೊಳ್ಳಲ್ವಾ? ಸೆಂಟ್ರಲ್ ನನ್ನ ಫ್ರೆಂಡ್ ಸಿಕ್ಕದ್ನ ಇವೆಲ್ಲ ನಂಬುವಂತ ವಿಷಯ ಅಲ್ಲ. ಆದ್ರೂನು ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಇದು ತೊಗರಿ ಬೇಳೆ ಬಜ್ಜಿ. ಮೂಸ್ ಕೂಡ ಇವತ್ತಿಗೆ 6 ದಿನ. 6 ದಿನದ ನಂತರ ಇವತ್ತು ವಿಡಿಯೋನ ಶೂಟ್ ಮಾಡ್ತಾ ಇದೀವಿ. ಸಮ್ ಅನ್ಟುವರ್ಡ್ ರೀಸನ್ಗೋಸ್ಕರ ವಿಡಿಯೋಗಳನ್ನ ಮಾಡೋದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದು. ಹಾಗೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹೇಳ್ದಂಗೆ. ಮಂಜು ಅವರು ಬೆಳಗ್ಗೆನೆ ಚಿತ್ರಾನ್ನ ಮಾಡಿದ್ದಾರೆ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಂಜು ನಾನು ಅಬ್ಬಾ ಇದು ಹೇಳ್ದಲ್ಲೇ ಎಷ್ಟು ದಿನ ಆಗಿತ್ತು ನಾನು ಅಲ್ವಾ. ಸೊ ಬೆಳಗ್ಗೆ ಇವತ್ತು ನಾವು ಚಿತ್ರಾನ್ನ ತಿಂತಾ ಇದ್ದೀವಿ. ಆ್ಯಸ್ ಯೂಶುವಲ್ ಸ್ವಲ್ಪ ಹೇಳ್ದಲ್ಲ ಅನ್ಟುವರ್ಡ್ ರೀಸನ್ಸು, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ ಅಥವಾ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋದಿಲ್ಲ, ಹಾಗಾಗೋಗಿತ್ತು. ಸೊ ಬ್ಯಾಕ್ ಟು ಯೂಶುವಲ್ ಡೇಸ್, ಬ್ಯಾಕ್ ಟು ನಾರ್ಮಲ್ ಬ್ಲಾಗಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಇವತ್ತಿನ ದಿನದಿಂದ ನಮ್ಮ ಲೈಫ್ ಸ್ಟೈಲ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದ್ರ ಜೊತೆಗೆ ಒಂದು ಸ್ಪೆಷಲ್ ವಿಷಯ ಏನಂದ್ರೆ, ಇಲ್ಲಿ ಒಬ್ರು ಬಂದಿದ್ದಾರೆ ಕುತ್ಕೊಂಡು ಸ್ಮೈಲ್ ಕೊಟ್ಕೊಂಡು ಬಾಗಲ್ಸ್ ಹಾಕೊಂಡು ಮಿಂಚ್ತಾ ಇದ್ದಾರೆ. ಇವ್ರು ಬಂದು 4 ದಿನ ಆಯ್ತು. 4 ದಿನದಿಂದ ನಮ್ಮ ಮನೆಯಲ್ಲೇ ಇದ್ದಾರೆ. ಇನ್ನೂ 10 ದಿನ ಇಲ್ಲೇ ಇರ್ತಾರೆ. ಸೊ ಯಾರು ಅವರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಲ್ವಾ ಮಂಜು? ಇದೇ ನಿಮ್ಗೆ ಟಾಸ್ಕ್. ದೊಡ್ಡ ಟಾಸ್ಕ್. ಯಾರಿರ್ಬೋದು ಅದೇ ಒಂದು ಟಾಸ್ಕ್. ಡಿಫ್ರೆಂಟ್ ಆಗಿ ಕಾಣಿಸ್ತಾವ್ರಲ್ಲ ಅಲ್ವಾ? ಅದೇ ಸ್ಪೆಕ್ಸ್ ಹಾಕಿದ್ದಾರೆ. ಸ್ಪೆಕ್ಸ್ ಹಾಕಿದ್ದಾರೆ, ಏನಕ್ಕೆ ಹಾಕಿದ್ದಾರೆ ಇವೆಲ್ಲ ನೀವು ಹೇಳ್ಬೇಕು. ಈಗ ಚಿತ್ರಾನ್ನ ತಿನ್ನೋ ಟೈಮು, ಚಿತ್ರಾನ್ನ ತಿನ್ಕೊಂಡು ನಿಮ್ ಜೊತೆ ಆಮೇಲೆ ಸಿಗ್ತೀವಿ. ಹೊರಟಾ? ಎಸ್, ಹೊರಟು ಬನ್ನಿ. 6 ದಿನದಿಂದ ನಾವು ನಾನ್ ವೆಜ್ ತಿಂದಿಲ್ಲ. ಇವತ್ತು ತಿಂತಾ ಇದ್ದೀವಿ. ಮಧ್ಯದಲ್ಲಿ ಹೋಟ್ಲಿಂದ ತಂದು ತಿಂದಿದ್ದೆಲ್ಲ ಲೆಕ್ಕಕ್ಕಿಲ್ಲ. ಯಾವಾಗ ತಂದೆ ಮಧ್ಯ? ಓ ಮೈ ಗಾಡ್, ಯಾವಾಗ ಅಂತೆ ಒಂದಿನ ಇವನ್ ಹಿ ಡಸಂಟ್ ರಿಮೆಂಬರ್ ವೆನ್ ಐ ಏಟ್. ಆಯ್ತಾ? ಸೊ ಹಾಗೆ ಇವತ್ತೇನೋ ಮಂಜೂರು ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೋಸ್ಕರ ತರೋಕೆ ಹೋಗ್ತಾ ಇದ್ದೀನಿ. ಖುಷಿಯಾಗಿ ಹೋಗ್ತಾ ಇದ್ದೀನಿ. ಆದ್ರೆ ಹೆಂಡತಿ ಕೈ ರುಚಿನ ಅಷ್ಟು ಮಿಸ್ ಮಾಡ್ಕೊಂತಿದ್ದೆ ಅಂತ ಹೇಳು. ನಾನು ಯಾವತ್ತಾದ್ರೂ ಹೇಳಿದಿನ ಇಲ್ಲಪ್ಪ ನನಗೆ ಇಷ್ಟ ಇಲ್ಲ ಮಂಜು ಮಾಡೋದು ಅಂತ? ಸಾಕಾದ ಮಾಡ್ತಾರೆ. ಥ್ಯಾಂಕ್ ಯು. ಮನು ಹೋಗ್ತಿದ್ದಾರೆ ಇವಾಗ ಚಿಕನ್ ತರೋದಕ್ಕೆ. ಅಷ್ಟೊತ್ತಿಗೆ ನಾನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ. ಆಸ್ ಯೂಶುವಲ್ ನಮ್ಮದು ಟೈಮ್ ಶಾರ್ಟೇಜ್ ಇದ್ದೇ ಇದೆ. 12:45 ನೇರ್ ಬಂದ ತಕ್ಷಣ ಒಗ್ಗರಣೆಗೆ ಹಾಕೋದು. ಇವತ್ತು 2 ಥರ ಸಾಂಬಾರು ಮಾಡಬೇಕು. ನಾನು ನಮ್ಮಂಗೆ ಇಲ್ಲಿ ಮೆಡಿಸನ್ ಹಾಕಿ ಮಲಗಿಸಿದ್ದೀನಿ. ಮಲ್ಕೊಂಡು ಅವರು ಸೀರಿಯಲ್ ಕೇಳಿಸ್ಕೊಂತ ಅವ್ರೆ. ಟಿ ವಿ ನೋಡಂಗಿಲ್ವಲ್ಲ. ಸೊ ಹಂಗಾಗಿ ಟಿ ವಿಲಿ ಹಾಕೊಡ್ತೀನಿ ಕೇಳಿಸ್ಕೊಳ್ಳಮ್ಮ ಅಂದರೆ ಇಲ್ಲ ಅಂತೆ. ಅದು ಬಿಗ್ ಸ್ಕ್ರೀನ್ ಆಗಿರೋದ್ರಿಂದ ತಿರುಗಿ ನೋಡಬೇಕು ಅನ್ಸತ್ತಂತೆ. ಹಂಗಾಗಿ ಬೇಡ ನೀನು ಮೊಬೈಲಲ್ಲಿ ಹಾಕ್ಕೊಡು, ಮೊಬೈಲ್ ಆದರೆ ತೆಗೆದು ನೋಡಲ್ಲ, ಹಂಗೆ ಕೇಳಿಸ್ಕೊಂತೀನಿ ಅಂತ ಹಾಕಿಸ್ಕೊಂಡು ಮಲಿಕೊಂಡು ಕೇಳಿಸ್ಕೊಂತ ಅವ್ರೆ. ಅದಕ್ಕೆ ಮನು ಮೊನ್ನೆ ರೇಗಿಸ್ತಾ ಇದ್ರು, ಇವಾಗ ನೀವು ಭಾಗ್ಯಲಕ್ಷ್ಮಿ ನೋಡಂಗಿಲ್ವಲ್ಲ, ನಿಮ್ಮ ಭಾಗ್ಯಲಕ್ಷ್ಮಿ ಬೇಜಾರು ಮಾಡ್ಕೊಳ್ಳಲ್ವಾ, ಹೋಗ್ಬಿಡಲ್ವಾ ನಿಮ್ಮ ಭಾಗ್ಯಲಕ್ಷ್ಮಿ ಅಂತ. ಹಾಗೆ ಪಾಪ ಅವ್ರಿಗೆ ಟಿ ವಿ ನೋಡೋಕ್ಕಾಗ್ದಲ್ಲೇ ತುಂಬ ಮಿಸ್ ಮಾಡ್ಕೊಂತವ್ರೆ ಟಿ ವಿನ. ಇನ್ನೂ 1 ವೀಕ್ ನೋಡಂಗಿಲ್ಲ, ಆಮೇಲೆ ಏನಿಲ್ಲ ನೋಡ್ಬೋದು. ಸರಿ ಔಟ್ ಬಾ ಹಂಗಾದ್ರೆ ಬೇಗ ಅಂತ ನಾವು ಹೋಗಿ ಇವಾಗ ಕಿಚನಲ್ಲಿ ಮಸಾಲೆ ಮರ್ತೇ ಹೋಗಿದೆ. ನಾನು ಚಿಕನ್ ಮಾಡಿನೇ ಮನೆಯಲ್ಲಿ 10 ಡೇಸ್ ಮೇಲೆ ಆಗೋಯ್ತು. ಬಿಫೋರ್ ಹಬ್ಬ ಮಾಡಿದ್ದು. ಹಬ್ಬ ಆದ್ಮೇಲೆ ಮಾಡೇ ಇಲ್ಲ, ಮರ್ತೇ ಹೋಗಿದೆ ಮಸಾಲೆ ಏನೇನು ಹಾಕ್ಬೇಕು ಅಂತ. ಈಗ ನೆನ್ಪು ಮಾಡ್ಕೊಂಡು ಹಾಕ್ಬೇಕು. ಚಿಕನ್ ತರಕ್ಕೆ 12:30 ಏನೋ ಹೋದೆ. 1:30 ಮನೆಗೆ ಬಂದಿದ್ದೀನಿ. ಚಿಕನ್ ಏನೋ ತಂದೆ. ಮಂಜು ಅವರ ಆಪಲ್ ತಿಂತವ್ರೆ. ಸೆಂಟ್ರಲ್ ನನ್ನ ಫ್ರೆಂಡ್ ಸಿಕ್ಕದ್ನ ಅವನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೆ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ಇಷ್ಟೊತ್ತು ಅಡುಗೆ ಆಗಿ ಊಟನೂ ಆಗೋಗಿರೋದು ನೀನು ಹೋಗಿದ್ದ ಟೈಮಿಂಗ್ಸ್ ಅಲ್ಲಿ. ಹಂಗೆ ಮತ್ತೆ ಇವೆಲ್ಲ ನಂಬುವಂಥ ವಿಷಯ ಅಲ್ಲ. ಆದ್ರೂ ಹೌದು ಅಂತ ಹೇಳ್ಬೇಕು. ಒಳ್ಳೆ ಗಂಡ ಆದವನು ಹಿಂಗೆ ಹೇಳಲೇಬೇಕು. ಎಲ್ಲರೂ ಊಟ ಸಿಗಲ್ಲ. ಕರೆಕ್ಟ್ ಅಲ್ವಾ? ನಿಮ್ದು ಆಪಲ್ ತಿಂದು ಆಗಿದ್ರೆ ದಯವಿಟ್ಟು ಬನ್ನಿ. ವಾಶ್ ಮಾಡಿಕೊಟ್ಬಿಡು ಚಿಕನ್ನು. ವಾಶ್ ಮಾಡ್ಕೊಡ್ತೀಯಾ? ಬೇಡಪ್ಪ ನಾನೇ ಮಾಡ್ಕೊತೀನಿ ಬಿಡು. ಅವ್ರು ಏನು ಗೊತ್ತಾ, ಬೌಲ್ಗೆ ಹಾಕಿ ಹಿಂಗೆ ಕ್ಲೀನ್ ಮಾಡಿ ಚಿಕನ್ ಸಪ್ರೇಟ್ ಎತ್ಕೊಂಡು ಆಮೇಲೆ ನೀರು ಚೆಲ್ಬೇಕಲ್ವಾ, ಹಂಗೆ ಬಗ್ಗಿಸ್ಬಿಡ್ತಾರೆ. ಗಲೀಜ್ ಅಲ್ಲೇ ಉಳ್ಕೊಳ್ಳಲ್ವಾ? ಏನು ಉಳ್ಕೊಳ್ಳಲ್ಲ, ಎಲ್ಲ ಕ್ಲೀನ್ ಆಗುತ್ತೆ. ಏನು ಬಿಡ್ಬಿಟ್ಟು ನಾನೇ ತೊಳ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಅದರ್ವೈಸ್ ಆಲ್ಸೋ ಯು ಬ್ಲೆಸ್ ಮೀ. ಓಕೆ. ಗಡಿಬಿಡಿಲಿ ಹೋಗಿ ಅಡುಗೆ ಮಾಡೋದನ್ನ ಪಾಪ ನಮ್ಮಮ್ಮ ಮಲ್ಕೊಂಡೇ ಬಿಟ್ರು. ಅವ್ರಿಗೆ 2 ಹೊತ್ತಕ್ಕೊಂದು ಮೆಡಿಸನ್ ಇತ್ತು, ಆಗ್ತೆ ಮಲ್ಗಿಲ್ವಾ ಅಮ್ಮ? ನಮ್ಮಮ್ಮ ಫುಲ್ ಇದು ಮುದ್ದೆ ಮಾಡ್ಲಾ? ನನಗೈತೆ ಟೈಮು. ನಮಗೆ ಯಾರು ಹೇಳೋರು ಕೇಳೋರೆಲ್ಲ ಏನಿಲ್ಲ ಆಫೀಸಲ್ಲಿ. ನಮ್ಮ ಕೆಲಸ ನಾವು ರೆಸ್ಪಾನ್ಸಿಬಿಲಿಟಿಯಿಂದ ಮುಗಿಸಿದ್ರೆ ಅಷ್ಟೇ. ಆ ಟ್ರಸ್ಟ್ ಉಳಿಸ್ಕೋಬೇಕು. ಆವಾಗ ನೀವೇನಾದರೂ ಮಾಡ್ಕೊಳ್ಳಿ ಅಂತಾರೆ.
ಅದೇ ಅನ್ಕಡೆ ಇನ್ನು ಹೌದು ಸ್ವಾಮಿ ಬಂದಿಲ್ವಲ್ಲ ಅಂತ. ಓಕೆ, ಏನು ಹೇಳ್ತಾ ಇದ್ದೆ, ಇವತ್ತು ಎರಡೆರಡು ಥರ ಸಾಂಬಾರು ಅಂತ ಹೇಳ್ತಾ ಇದ್ನೆಲ್ಲ ಮಾಡಿಟ್ಟಿದ್ದೀನಿ. ನಮ್ಮೂರ ಕಡೆ ಒಂದು 3-4 ಥರ ದಿಢೀರ್ ಸಾಂಬಾರುಗಳು ಮಾಡ್ತಾರೆ. ಅದರಲ್ಲಿ ನಮ್ಮ ಮಮ್ಮಿ ಬಂದ ಮೇಲೆ ನನಗೆ ಯಾವೂ ಗೊತ್ತಿರಲಿಲ್ಲ ಮಾಡೋ ಪ್ರೊಸೀಜರ್ಗಳು. ಮೊನ್ನೆ ಒಂದು ಮಾಡಿದ್ದೆ ಆಲ್ಪಜ್ಜಿ ಅಂತ, ಅದನ್ನು ಹಾಲು ಹಾಕಿ ಮಾಡೋದು ಸಾಂಬಾರು ಸಖತ್ತಾಗಿರುತ್ತೆ, ರಾಗಿ ಮುದ್ದೆ ಜೊತೆಗೆ ರೈಸ್ಗೆ ಎಲ್ಲ. ಇವತ್ತು ಪಜ್ಜಿನೇ ಮಾಡಿರೋದು, ಬಟ್ ಹಾಲು ಹಾಕಿ ಅಲ್ಲ. ಎಂಥ ಬೇಳೆ ಮಾಡೋದು, ಬೇಳೆ ಸಾಂಬಾರು, ಬೇಳೆ ತೊಗರಿಬೇಳೆ ಪಜ್ಜಿ ಮಾಡಿದ್ದೀನಿ. ಇದನ್ನು ತೋರಿಸೋಣ ಅಂದ್ಕೊಂಡೆ, ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ. ಒನ್ ಟೈಮಿಗೆ ದಿಢೀರಾಗಿ ಏನಾದ್ರು ಒಂದು 10 ನಿಮಿಷದಲ್ಲಿ ಸಾಂಬಾರು ಮಾಡಬೇಕು ಅಂತಂದರೆ ಬಟ್ ಅಷ್ಟರಲ್ಲಿ ನನಗೆ ಲೇಟ್ ಆಗ್ತಿತ್ತಲ್ಲ ಆಫೀಸಿಗೆ, ಅದಕ್ಕೆ ನಾನೇ ಗಡಿಬಿಡಿಲಿ ಮಾಡಿಬಿಟ್ಟು ಹೋಗ್ಬಿಟ್ಟೆ. ಇದು ತೊಗರಿಬೇಳೆ ಪಜ್ಜಿ ಎಷ್ಟು ಗಟ್ಟಿಗಿದೆ ನೋಡಿ. ಇದು ಕುದಿಸಿದ್ರೆ ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ತೊಗರಿಬೇಳೆ ಅಲ್ವಾ ಆದಂಗೆ ಆಗ್ತಾ ಇರುತ್ತೆ ನಾವು ಕುದಿಸಿದಷ್ಟು. ಇದಿರಲಿ, ಜೊತೆಗೆ ಇದು ಚಿಕನ್ ಕರಿ. ಅದು ಚಿಕನ್ ಕರಿ ಮನುಗೆ, ತೊಗರಿಬೇಳೆ ಪಜ್ಜಿ ನಮ್ಮಮ್ಮಂಗೆ. ನಾವು ಒಂಥರ ಸೆಂಟ್ರಲ್ ಇದ್ದೀವಿ, ಯಾವುದು ಬೇಕಾದರೂ ತಿನ್ಬೋದು. ಆ ಕಡೆಗಾದರೂ ಹೋಗ್ಬೋದು, ಈ ಕಡೆಗಾದರೂ ಹೋಗ್ಬೋದು, ಯಾಕಡೆಗಾದ್ರೂ ಬಣ್ಣ ಬದಲಾಯಿಸ್ಬೋದು ನಾವು ನಮ್ಮ ಟೇಸ್ಟಿಗೆ ತಕ್ಕಂಗೆ. ತೊಗರಿಬೇಳೆ ಪಜ್ಜಿ ಮಾಡೋದು ಇಷ್ಟೇ, ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. ಆದರೆ ಒಂದು 1/2 hour ಮೊದಲೇ ತೊಗರಿಬೇಳೆನ ನೆನೆಸ್ಬೇಕು. ಒಂದು 4 ಸ್ಪೂನ್ ಅಂತ ಅಂದ್ಕೊಳ್ಳಿ, 4 ಟೇಬಲ್ ಸ್ಪೂನ್ ಅಷ್ಟು ನೆನೆಸಿಟ್ಬಿಟ್ಟು, ಆ ತೊಗರಿಬೇಳೆಗೆ ಒಂದು ಹಾಫ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ಅರ್ಧ ಆನಿಯನ್ ಹಾಕಿದ್ದೀನಿ ನಾನು. ಆನಿಯನ್ನು ಆಮೇಲೆ ಇನ್ನೇನು ಹಾಕ್ತೆ ಅಮ್ಮ, ಇನ್ನೇನು ಹಾಕಿಸ್ತಮ್ಮ ನೀನು? ಈರುಳ್ಳಿ, ಆಮೇಲೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಅದು ಹುಳಿ ಬರಬೇಕು. ಅದು ಫಿಶ್ ಕರಿ ಟೇಸ್ಟ್ ಬರುತ್ತೆ ತಿಂತಾ ಇದ್ರೆ. ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು, ಒಂದಿಷ್ಟು ದಪ್ಪ ಹಾಕಿದ್ದೀನಿ ನಾನು, ಒಂದು ಲೆಮನ್ ಸೈಜ್ ಹುಣ್ಸೆಹಣ್ಣು ಹಾಕಿದ್ದೀನಿ. ಆಮೇಲೆ ಇನ್ನೇನು ಹಾಕಿದೆ ನಾನು ಅದಕ್ಕೆ? ಖಾರದ ಪುಡಿ, ಅಂದರೆ ಸಾಂಬಾರು ಪುಡಿ, ಅದು 1 ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಂಗಿಲ್ಲ. ಅಷ್ಟು ಹಾಕಿ ಒಂಚೂರು ಜೀರಿಗೆ ಹಾಕಿದ್ದೀನಿ. ನಮ್ಮಮ್ಮ ಏನು ಹೇಳಿರಲಿಲ್ಲ, ಬಟ್ ನಾನು ಹಾಕ್ತೆ ಜೀರಿಗೆ. ಹಾಕ್ಬಿಟ್ಟು ಅದಕ್ಕೊಂಚೂರು ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಕೊಡೋದಷ್ಟೇ. ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಅಷ್ಟೇ ಹಾಕೋದು. ಇಷ್ಟು ಮಾಡಿ ಜಸ್ಟ್ ಟಕ್ಕಂತ, ಏನು 5 ನಿಮಿಷನೂ ಬೇಕಾಗಿಲ್ಲ ಅದನ್ನ ಮಾಡೋಕ್ಕೆ, ಗೊತ್ತಾ, ಅಷ್ಟು ಬೇಗ ಆಗೋಗ್ಬಿಡುತ್ತೆ. ಆಲ್ಪಜ್ಜಿನೂ ಅಷ್ಟೇ. ನಮ್ಮ ಮಮ್ಮಿ ಊರಿಗೆ ಹೋಗೋಷ್ಟರಲ್ಲಿ ಇನ್ನೊಂದ್ಸರಿ ಮಾಡ್ತೀನಿ ಆಲ್ಪಜ್ಜಿ, ಅವತ್ತು ವಿಡಿಯೋನಲ್ಲಿ ತೋರಿಸ್ತೀನಿ, ಇವತ್ತು ಹೇಳಲ್ಲ ಅದು ಹೆಂಗೆ ಮಾಡೋದು ಅಂತ. ಅದು ಇದಕ್ಕಿನ್ನ ಸಿಂಪಲ್ಲು. ಅಟ್ಲೀಸ್ಟ್ ಇದು ಒಂದು 1/2 hour ಮೊದಲು ಆ ಬೇಳೆನ ನೆನೆಸಾಕಾರು ನೆನೆಸ್ಬೇಕು. ಆಲ್ಪಜ್ಜಿ ಅದು ಇಲ್ಲ, ಇನ್ಸ್ಟಂಟಾಗಿ ಪ್ಲಾನ್ ಮಾಡೋಗಿ ಇನ್ಸ್ಟಂಟಾಗಿ ಮಾಡ್ಬೋದು ಅದನ್ನ. ಹಿಂಗೆ ನಾವು ಸೂಪರ್ ಟೇಸ್ಟ್ ಮಾಡ್ತೀವಿ. ಇದು ಪಜ್ಜಿ ಮೂಸ್ ಕೂಡ ಅದು ಇವತ್ತು, ಅದರಲ್ಲೂ ಇವತ್ತು ಅದು ಆಲ್ಮೋಸ್ಟ್ 7-8 ದಿನ ಆದಮೇಲೆ 7-8 ದಿನ ಆದಮೇಲೆ ಪಾಪ ಬರ್ಗೆಟ್ಟೋರಂಗಾಗೋಗ್ಬಿಟ್ಟಿದ್ರು ಚಿಕನ್ನಿಗೆ. ಬರಗಾಲದಲ್ಲಿ ಅಮೃತ ಸಿಕ್ತಂಗೆ ಆಗೋಗೈತಿ ಇವತ್ತು ಮನುಗೆ ಚಿಕನ್ ಮಾಡಿರೋದು. ಹೋಗೋಣ, ಮುದ್ದೆ ಮಾಡೋಣ, ಹೊಟ್ಟೆ ಹಶ್ವಾಗ್ತಾ ಇದೆ. ನಮ್ಮ ಮಮ್ಮಿ ರೈಸ್ ಎಲ್ಲ ತಿನ್ನಲ್ಲ, ಸೊ ಮುದ್ದೆ ಕ್ವಾಂಟಿಟಿನ ಜಾಸ್ತಿನೇ ಮಾಡ್ತೀನಿ. ನೀರು ಕುದಿಯಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಸೌತೆಕಾಯಿ ಚಾಪ್ ಮಾಡ್ಕೊಬಿಡೋಣ ಅಂತ. ಇವಾಗ ಸೌತೆಕಾಯಿ ಇಲ್ದಲೇ ಊಟನೇ ಮಾಡಲ್ಲ. ಇವಾಗ ಡೈಲಿ ಆಫ್ಟರ್ನೂನು ನೈಟು ಸೌತೆಕಾಯಿ ಕಂಪಲ್ಸರಿ ಮಾಡ್ಬಿಟ್ಟಿದ್ದೀನಿ ಊಟದ ಜೊತೆಗೆ. ಎಳೆ ಸೌತೆಕಾಯಿ ತಂದರೆ ಸಿಪ್ಪೆ ತೆಗೆಯೋ ನೆಸೆಸಿಟಿನೂ ಇರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಎಷ್ಟು ಕಹಿ ತೆಗಿತಾನೆ ಇದ್ರೆ ಬರ್ತಾನೆ ಇರುತ್ತೆ. ಸೌತೆಕಾಯ್ದು ಎಳೆ ಸೌತೆಕಾಯಿ ಅಲ್ವಾ, ಹಾಲು ತೆಗಿತಾನೆ ಇದ್ರೆ ಬರ್ತಾನೆ ಇರುತ್ತೆ ಕಹಿ. ಎಷ್ಟು ಸಿಪ್ಪೆ ತೆಗಿತಾ ಇಲ್ಲ. ಬ್ಯಾಕ್ಗ್ರೌಂಡಲ್ಲಿ ಮಂಜು ಅವರು ಮುದ್ದೆ ಕಟ್ತಾವ್ರೆ. ಈಗ ಊಟಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆ ತಿಂದ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಬಟ್ ಇವಾಗ ಚಿಕನ್ ನೋಡ್ಬೇಕು ಹೆಂಗೆ ಅಂತ, ಯಾಕಂದ್ರೆ 1 ವಾರ ಆಗೋಯ್ತಲ್ಲ, ಆ ಟೇಸ್ಟೇ ಹೊರಟೋಗ್ಬಿಟ್ಟಿದೆ. ಸೊ ಮಂಜು ಹೆಂಗೆ ಮಾಡ್ತಾಳೆ ಅನ್ನೋದು ಐಡಿಯಾ ಇಲ್ಲ. ಆಲ್ಮೋಸ್ಟ್ 3:15 ಟೈಮು. ಒಂದು ಯಾವ್ದಾದ್ರು ಟಿವಿನಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಹಾಕೊಂಡು ಊಟ ಮಾಡೋಣ ಅಂತ ಪ್ಲಾನ್. ಓ ಥ್ಯಾಂಕ್ ಯು ವೆರಿ ಮಚ್. ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೀ ಚಿಕನ್ ಇವತ್ತು. ಕರೆಕ್ಟ್. ಮಮ್ಮಿ ಸೌತೆಕಾಯಿ ಹಾಕೊಂಡಿಲ್ಲ, ಎಲ್ಲಾನು ಹಾಕೊಂಡಿಲ್ಲ. ವರ್ಷದ ಕೊನೆ ಆಗ್ತಾ ಇದೆ, ಆದ್ರೂ ಈ ಮಳೆ ನಿಲ್ಲೋ ಯಾವುದೇ ಸೂಚನೆನೂ ಕಾಣಿಸ್ತಾ ಇಲ್ಲ. ನೆನ್ನೆನೂ ಮಳೆ ಬಿತ್ತು, ಮೊನ್ನೆನೂ ಮಳೆ ಬಿತ್ತು, ಅಂದರೆ ಹನಿತಾ ಇರ್ತೈತೆ. ಈಗಲೂ ಫುಲ್ ಕ್ಲೌಡು, ಒಂಥರ ಡಾರ್ಕ್ ಆಗೋಗಿ, ಇನ್ನೂ ಟೈಮು 4 ಗಂಟೆನೂ ಆಗಿಲ್ಲ, ಫುಲ್ಲು ಮಳೆ ಬರೋ ಥರ ಆಗಿದೆ. ಸೊ ಮಂಜು ಅವರು ವಾಕಿಂಗ್ ಹೋಗೋಣ ಊಟ ಆದಮೇಲೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಹೋಗ್ಬಿಟ್ಟು ಲೈಟು ಹಾಕ್ಕೊಂಡಿಲ್ಲ, ಕತ್ಲೆನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವ್ರೆ.
ಲೈಟು ಹಾಕೊಂಡಿಲ್ವಲ್ಲಪ್ಪ. ನೀನು ಹೋಗೋಣ ಅಂತಲ್ಲ, ಅದೆಲ್ಲ ಹೋಗಿ ಬರ್ತೀನಿ ಅಂತ ಹ್ಞೂ ಅದಕ್ಕೆ ವೆಯ್ಟ್ ಮಾಡ್ಕೊಳ್ತಾ ಇದ್ದೆ. ಇನ್ನೇನು ಹಂಗೆ ಸುಮ್ಮನೆ ಇಮೇಲ್ ಚೆಕ್ ಮಾಡ್ತಾ ಇದ್ದೆ. ಇವತ್ತು ಹೈದ್ರಾಬಾದಲ್ಲಿ ಸೈಕ್ಲೋನು, ಅದ್ರ ಎಫೆಕ್ಟ್ ಇವತ್ತು. ಹೌದಾ, ನೆನ್ನೆನೂ ಇತ್ತಲ್ಲ ಮಳೆ, ಮೊನ್ನೆನೂ ಇತ್ತು. ಮಾಂಥೋ ಸೈಕ್ಲೋನ್, ಮಾಂಥಾನೋ ಸೈಕ್ಲೋನ್. ಓಕೆ, ನಡಿ ಹೋಗೋಣ ಹಂಗಾರೆ. ಮಳೆ ಏನು ಬರ್ತಾ ಇಲ್ಲ ಅಲ್ವಾ? ಏನು ಬರ್ತಿಲ್ಲ. ಸರಿ, ಹೋಗ್ಬಿಟ್ಟು ಬಂದ್ಬಿಡೋಣ. ನಡಿ. ರೆಡಿಯಾಗಿ ಕೂತಿದೆ ಫುಲ್ಲು. ನಿನ್ನೆ ಎಲ್ಲ ಚೆನ್ನಾಗಿ ಮಳೆ ಬಂತು. ಇವತ್ತು ಒಂದು ಚೂರು ಬಿಸಿಲಿಲ್ಲ. ಬೆಳಗ್ಗೆಯಿಂದನೂ ಮೋಡ ಮುಚ್ಕೊಂಡೇ ಇದೆ. ಫುಲ್ಲು ಚಳಿ ಚಳಿ ಫೀಲ್ ಆಗ್ತಾ ಇದೆ ಇವಾಗಂತೂ. ನೀರು ಕುಡಿಯೋಕ್ಕೂ ಮನ್ಸಾಗ್ತಾ ಇಲ್ಲ, ಹಂಗೆ ಆಗ್ತಾ ಇದೆ. ನೆನೆಸ್ಕೊಂಡು ನೆನ್ಪು ಮಾಡ್ಕೊಂಡು ನೀರು ಕುಡಿಯಂಗೆ ಆಗ್ತಾ ಇದೆ ಅಲ್ವಾ ಮನು? 5:15 ಬಂದು ಚಳಿ ಅಂತ ಸುಮ್ಮನೆ ಹಂಗೆ ಇಲ್ಲಿ ದಿವಾನ್ ಮೇಲೆ ಉಳ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟೈತೆ ಅಲ್ಲೇನೆ. ಸದ್ಯ ನಂದು 6 ಗಂಟೆದು ಅಲಾರಾಮ್ ಆಯಿತು. ಇಲ್ಲ, ನಿದ್ದೆ ಮಾಡ್ಬಿಟ್ಟಿದ್ದೆ ನಾನು. ಹೌದು, ನೀನು ಮಲಗ್ಬಿಟ್ಟಿದ್ದೆ ಅಲ್ವಾ? ಹಂಗೆ ಕತೆ. ಸುಮ್ಮನೆ ಹಂಗೆ ಯಾಕೋ ಚಳಿ ಆಗ್ತಾ ಇದೆ. ಸ್ವಲ್ಪ ಚಳಿಗೆ ಬಾಡಿ ಪೇಯ್ನ್ ಫೀಲ್ ಆಗ್ತಾ ಇದೆ ಅನ್ಕೊಂಡು ಸುಮ್ಮನೆ ಹಂಗೆ ಮಲ್ಕೊಂಡೆ. ಅಪ್ಪ ಇದೇ ಬಂದ್ಬಿಡ್ಬೇಕಾ ಹಂಗೆ ಚೆನ್ನಾಗಿ. ಈಗ 6 ಗಂಟೆಗೆ ಎದ್ಬಿಟ್ಟು ಕಾಫಿಗೆ ಇಟ್ಟಿದ್ದೀನಿ, ಕುಡಿಯೋಣ ಒಂದು ರೌಂಡ್. ಒಂದು ಪಾಪ ನಾವು ಅಮ್ಮನ ಕಾಯ್ಕೊಂಡು ಹಾಕ್ಲಿಸ್ಕೊಂಡು ಕೂತವ್ರೆ ನಮ್ಮ ಅಮ್ಮ. ನಮ್ಮ ಮಮ್ಮಿ ಜೋರಾಗಿ ಮಾತಾಡಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮಮ್ಮ ಹೇಳ್ತಾವ್ರೆ, ಯಾರು ನೆನ್ಪು ಮಾಡ್ಕೊತಾವ್ರೋ ಹಾಕ್ಲಿಕ್ಕೆ ಇಷ್ಟೊಂದು ಬರ್ತಾವೆ ಅಂತ. ನಿದ್ರಾ ದೇವತೆ ನೆನ್ಪು ಮಾಡ್ಕೊಂತಾವಳೆ. ಹೌದಾ? ನೀ 2 ರೌಂಡ್ ಮಲ್ಗೆದ್ದಲ್ಲ, ಇನ್ನೇನು ಸುಮ್ಮನೆ ಉಳ್ಳಾಡೋದು ಎದ್ದೋಳೋದು. ಮನೆ ಕಡೆ ಬೋರ್ ಹೊಡೆದ್ಬಿಟ್ಟೈತಲ್ವ ನಿಂಗೆ? ಏನು ಟಿವಿ ನೋಡಂಗಿಲ್ಲ, ಜಗಳ ಆಡಕ್ಕೆ ನಮ್ಮ ಅಪ್ಪ ಇಲ್ಲ, ಮೇಯ್ನ್ ಅದು. ಸುಮ್ಮನೆ ಕೂತ್ಕೋಬೇಕ. ಭಾನುವಾರ ಹೋಯ್ತೀನಿ ತಗೋ. ಏಕೆ? ಏನು ಮಾಡಲಿ ಕೂತ್ಕೊಂಡು? ಅಲ್ಲೋಗಿ ಏನು ಮಾಡ್ತೀಯಾ? ಅಲ್ಲೋಗಿ ಏನು ಮಾಡ್ತೀಯಾ? ಅಲ್ಲ, ಅಕ್ಕಯ್ಯನ ಹತ್ರ ಮಾತಾಡಿ ಕೂತ್ಕೋತೀವಿ. ನೀನು ಅಲ್ಲೋಗಿ ಕಂಪ್ಯೂಟರ್ ಮುಂದೆ ಕೂತ್ಕೋತೀಯ. ನಾನು ಎಷ್ಟು ಅಂತ ಮಾತಾಡಿಸ್ಲಮ್ಮ ನಿನ್ನ. ಸುಮ್ಮನೆ ಕೂತೀವಿ. ಓ, ಏನು ಅಕ್ಕಯ್ಯ ಏನು ನಿನ್ನ ಹತ್ರನೇ ಮಾತಾಡ್ಕೊಂಡು ಕೂತ್ಕೋತಾಳೆ ಏನು? ಏನು ಭಾನುವಾರಕ್ಕೆ ಎಷ್ಟು ದಿನ ಆಯ್ತದೆ? ಭಾನುವಾರಕ್ಕೆ 8-10 ದಿನ. 9-10 ದಿನ ಆಗತ್ತೆ. ಇನ್ನೊಂದು ವಾರ ಇರು. ಇನ್ನು ನೆಕ್ಸ್ಟ್ ವೀಕ್ ಫುಲ್ಲು. ನೆಕ್ಸ್ಟ್ ಬುಧವಾರದಂಗೆ ಹೋಗಿಲ್ಲ. ಊಟದ ಇದು ಮಾಡ್ತಾರೆ, ಸರಿ ಮಾಡ್ಕೊಳಕ್ಕೆ ಬರಲ್ಲ ಏನೇ. ಹಂಗೆ ಡ್ಯಾಡಿ ಚಿಂತೆ ಅಂತ ಹೇಳು. ಜಾಸ್ತಿ ಅನ್ನ ತಿನ್ಬಿಡ್ತಾರೆ, ಶುಗರ್ ಮಾತ್ರ ಜಾಸ್ತಿ. ಅಲ್ಲಿ ಊರಲ್ಲಿ ಹೋದರೆ ಪ್ರಾಬ್ಲಮ್ಮು. ನಮ್ಮ ಅಕ್ಕಂಗೆ ಇಬ್ಬಿಬ್ರುಗಳೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪನ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಈಗ ನಮ್ಮ ಮಮ್ಮಿ ಕುಕ್ ಮಾಡೋಂಗಿಲ್ಲ, ಅದಕ್ಕೇ ಬೇಡ ಅಂತ. ಅವರು ಬೆಂಗಳೂರಲ್ಲಿ ಇರಲ್ಲ, ಅದು ಅವ್ರದ್ದು ಭಾಳ ಕಷ್ಟ. ಅಲ್ಲಿ ನೀವು ನೋಡಿದ್ದೀರಲ್ಲ ನಮ್ಮ ಮನೆ ಹಿಂಗಿದೆ ಅಂತ. ನಮ್ಮ ತೋಟದಲ್ಲೇ ನಮ್ಮದು ಮನೆ. ಈಚೆಗೆ ಓಡಾಡ್ಕೊಂಡಿರೋದ್ರಲ್ಲೇ ಅವರಿಗೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಅಲ್ಲೂ ಇನ್ನೇನು ಮಾಡಲ್ಲ. ಇನ್ನು 6 ಗಂಟೆಗೆ TV ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ಓಡುತ್ತೆ TV. ಮಧ್ಯದಲ್ಲಿ 1 ಅವರ್ ಏನೋ ಬಿಗ್ ಬಾಸ್ ಬರಲಾಗಿ. ಮೊದಲು ನೋಡಲ್ಲ. ಬಿಗ್ ಬಾಸ್ ಸ್ಟಾರ್ಟ್ ಏನಮ್ಮ? 2 ಸೀರಿಯಲ್ ಅಷ್ಟೇ. 2 ಸೀರಿಯಲ್ ಅಷ್ಟೇ ಅವ್ರು ನೋಡೋದು. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆದ್ಮೇಲೆ ಬಿಗ್ ಬಾಸ್ ನೋಡ್ತಾರೆ. ಸೊ ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ನಮ್ಮ ಅಪ್ಪನ ಜೊತೆ ಜಗಳ ಆಡ್ಕೊಂಡೇ ನಾವು ಅಮ್ಮ ಪಾಪ ನಮ್ಮ ಅಪ್ಪನ ಜೊತೆ ಜಗಳ ಆಡಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ಜಗಳ ಆಡ್ತಿರ್ತಾರೆ ಅಲ್ವ ನಮ್ಮ ಮಮ್ಮಿ? ಆಡಲ್ಲ. ಸುಮ್ಮನೆ ಆಡಲ್ಲ, ರೀಸನ್ ಇಟ್ಕೊಂಡು ದಿನಕ್ಕೆ 50 ಸರಿ ಜಗಳ ಆಡ್ತಾರೆ. ಅದು ಸಂಸಾರನೂ ಇದ್ದೇ ಇರ್ತದೆ, ಸಣ್ಣ ಪುಟ್ಟ ಮಾತುಗಳು. ಹಾಗೆ ನಮ್ಮ ಅಪ್ಪಂಗೆ ನಮ್ಮ ಅಮ್ಮಂಗೆ ಬೈಕೊಂಡು ಓಡಾಡ್ತಾ ಇದ್ರೆ ಒಳ್ಳೆ ಟೈಮ್ ಪಾಸು. ನಮ್ಮ ಅಮ್ಮನೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಏನೋ ಹೇಳ್ಕೊಂಡು ಹೋಯ್ತಾ ಇರಿ ಅಂತ. ಚಂದ ಅವ್ರದ್ದು ಟಾಮ್ ಆ್ಯಂಡ್ ಜೆರ್ರಿ ನೋಡೋದಕ್ಕೆ ಜಗಳಗಳು. ಅದು ನಮ್ಮ ಮಮ್ಮಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಅದು ಅಭ್ಯಾಸ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ರೇಗಿಸ್ತಾ ಇದ್ದೀವಿ. ಮನೂ ರೇಗಿಸ್ತಾ ಇರ್ತಾರೆ ಅವಾಗ. ನಮ್ಮ ಅಪ್ಪನೂ ಪಾಪ ಭಾಳ ಮಿಸ್ ಮಾಡ್ಕೊತವ್ರೆ. ದಿನಕ್ಕೊಂದೊಂದು ಸರಿ ಫೋನ್ ಹೊಡಿತಾರೆ, ಏನು ಮಾಡ್ತಾ ಇದೀಯಾ ಅಂತ. ಕತೆ ಹೋಗೋಣ, ಕಾಫಿ ಮಾಡೋಣ. ಬೇಕೇ ಬೇಕು, ನ್ಯಾಯ ಬೇಕಾ? ಅದೇ ಇನ್ನು ಕೇಳಿಲ್ವಲ್ಲ ಅಂತ ಅನ್ಕೊಂತ ಇದೆ. ಇವಾಗ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್. 6 ಗಂಟೆಗೆ ಶಾರ್ಪ್ 6 ಗಂಟೆಗೆ ನಾವು ಅಮ್ಮಂಗೆ ಕಾಫಿ ಕೊಡ್ತೀನಿ. ಅದಕ್ಕೆ ಸಾಹೇಬ್ರು ಇವಾಗ ಕೇಳಲ್ಲ. ಅವ್ರಿಗೇನಿಲ್ಲ, ಶಾರ್ಪ್ ಗೀರ್ಪೆಲ್ಲ ಏನು ಇಟ್ಕೊಂಡಿಲ್ಲ. ಅವ್ರದ್ದು ಯಾವಾಗಂದ್ರೆ ಅವಾಗ ಆಗ್ತಾನೆ ಇರುತ್ತಲ್ಲ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.